ನಮಸ್ಕಾರ ಸ್ನೇಹಿತರೆ, ಕೆ ಸಿ ಟಿ ಅಪ್ಡೇಟ್ಸ್ಗೆ ಸುಸ್ವಾಗತ. ಓಕೆ, ಒಂದು ಗುಡ್ ನ್ಯೂಸ್ ಅಂತ ಏನು ನೋಡ್ಕೊಂಡು ಬಂದಿದ್ದಾರೆ. ಹೌದು, ಖಂಡಿತವಾಗ್ಲೂ ಕೂಡ ಯಾರೆಲ್ಲ ಕೆ ಸಿ ಟಿ ಸ್ಟೂಡೆಂಟ್ಸ್ ಇದ್ದಾರೆ ಅಂತಂದ್ರೆ ಆಸ್ಪಿರೆಂಟ್ಸ್ ಇದ್ದಾರೆ, ನಿಮಗೆಲ್ಲರೂ ಕೂಡ ಒಂದು ಗುಡ್ ನ್ಯೂಸು. ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ಭಾಳಷ್ಟು ಹುಡುಗರಿಗೆ ಗೊಂದಲ ಇತ್ತು. ಯಾವಾಗಪ್ಪ ಅಂದರೆ ಕುತೂಹಲನೂ ಕೂಡ ಇದೆ, ಯಾವಾಗ ನಮ್ಮ ಕೋಚಿಂಗ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ನಾವು ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡಿಸ್ಕೊತೀನಿ, ಯಾವಾಗ ಕಾಲೇಜ್ ಹೋಗ್ತೀವಿ. ಯಾಕಂದರೆ ಈಗ ಹಳೆ PUC ಮುಗಿದು ಎಷ್ಟೋ ತಿಂಗಳಾಯಿತು, ಮತ್ತು ಮನೇಲೂ ಕೂಡ ಒಂಥರ ಬೋರ್ ಆಗಿರ್ತದೆ, ಒಂಥರ ನೋಡ್ತಿರ್ತಾರೆ. ಅಂದರೆ 1 ತಿಂಗಳು 2 ತಿಂಗಳು ಆದ್ರೆ ಸರಿ, ಇನ್ನೂ ಭಾಳಷ್ಟು ಆಯ್ತು ಅಂದರೆ ಮನೇಲೂ ಕೂಡ ಭಾಳ ಬೇಜಾರಾಗಿರ್ತದೆ. ಆ್ಯಂಡ್ ನನಗೆ ಸೀಟ್ ಸಿಗುತ್ತೆ ಅಂತ ಕನ್ಫರ್ಮೇಷನ್ ಕೂಡ ಇರಲ್ಲ. ಅದಕ್ಕೋಸ್ಕರ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತದ್ದು ನಿಮ್ಗೆಲ್ಲನೂ ಕೂಡ ಗೊಂದಲಕ್ಕೆ ಈಗ ಒಂದು ಸದ್ಯಕ್ಕೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋ ಬಗ್ಗೆ ಐಡಿಯಾ ಅಂತೂ ಸಿಕ್ತು. ಸೊ ಏನಪ್ಪ ಅಂತಂದರೆ ನೋಡಿ, ನಿಮ್ಗೆ ಹಳೆ ಗೊತ್ತಿರೋ ಬಗ್ಗೆ KCT ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಬೇಕಂತಂದ್ರೆ ನೀಟ್ ರಿಸಲ್ಟ್ ಬರಲೇಬೇಕಿತ್ತು. ಬಟ್ ನೀಟಲ್ಲಿ ಏನಾಗಿತ್ತು ಅಂತಂದರೆ, ಈಗ ಮಧ್ಯಪ್ರದೇಶ ಮತ್ತು ಮದ್ರಾಸಲ್ಲಿರುವಂತಹ ಎರಡೂ ಕೋರ್ಟಲ್ಲಿ ಕೇಸ್ ನಡೆದಿತ್ತಲ್ವ. ಸೊ ಹಾಗಾಗಿ ಮದ್ರಾಸಲ್ಲಿರುವಂತಹ ಒಂದೊಂದು ಏನಾಗಿದೆ ಅಂತಂದರೆ, ಈ ಸದ್ಯಕ್ಕೆ ಒಂದು ಅನೌನ್ಸ್ಮೆಂಟ್ ಆಗಿದೆ. ಅಂದರೆ ಯಾವುದೇ ರೀತಿಯಾಗಿ ಅಷ್ಟೊಂದೇನು ತೊಂದರೆ ಇಲ್ಲ. ಅಂದರೆ ಲೈಟ್ ಇಲ್ಲದೆ ಎಕ್ಸಾಮ್ ಬರ್ತಿದ್ದಾರಲ್ವ, ಅದು ಯಾವುದೇ ರೀತಿಯಾಗಿ ಲೈಟ್ ಇದೆ ಆದರೂ ಕೂಡ, ಅಂದರೆ ಅಷ್ಟೊಂದು ಡಿಮ್ ಇದ್ದು, ಬಟ್ ಆದರೂ ಕೂಡ ಲೈಟ್ ನಡೆದಿದ್ದಾವ, ಅಂದರೆ ಎಕ್ಸಾಮ್ ನಡೆದಿದ್ದಾವ. ಆದರೂ ಇದು ಯಾವುದೇ ರೀತಿ ವಾಪಸ್ ಎಕ್ಸಾಮ್ ಆಗಲ್ಲ. ಅಂದರೆ ಎಕ್ಸಾಮ್ ಆಗಲ್ಲ ಅಂತಂದರೆ ಬಿಟ್ಟಾಕ್ ಬಿಡಬೇಕು, ಮತ್ತೇನಿಲ್ಲ. ಈಗ ಸದ್ಯದಲ್ಲೇ ನೀಟ್ ಅನೌನ್ಸ್ಮೆಂಟ್ ಮಾಡ್ತಾರೆ, ಅಂದರೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ನಮ್ಮ ಕೇದವರು ಕೂಡ ಹಾಳೆ ಎಲ್ಲನೂ ಕೂಡ ರೆಡಿ ಇಟ್ಕೊಂಡು ಕೂತಿದ್ದಾರೆ, ನೀಟ್ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಈಗಾಗಲೇ ಎಲ್ಲನೂ ಕೂಡ ಎಲ್ಲ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಕೇದವ್ರಿಗೆ ಏನಂತಂದರೆ ಸೀಟ್ ಮ್ಯಾಟ್ರಿಕ್ಸ್ ಹೋಗಿದೆ ಅಂತಂದು ಮಾಹಿತಿ ಬರ್ತಾ ಇದೆ. ಸೊ ಹಂಗಾಗಿ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಕೇದವ್ರಿಗೆ ಹೋದ ತಕ್ಷಣ ಮತ್ತೇನಿದೆ ಅವ್ರದ್ದು ಸದ್ಯಕ್ಕೆ ಒಂದು ವೆರಿಫಿಕೇಷನ್ ಸ್ಲಿಪ್ ಒಂದೇ ಬಿಡ್ತಾರೆ. ಅಂತಂದ್ರೆ ಈಗ ಅದು ಕೂಡ ಈಗ ನೀಟ್ ರಿಸಲ್ಟ್ ಬರೋ ತಡನೇ ಈಗಾಗಲೇ ವೆರಿಫಿಕೇಷನ್ ಸ್ಲಿಪ್ ಬಿಡೋಕೆ ರೆಡಿ ಇದ್ದಾರೆ. ಅಂದರೆ ವೆರಿಫಿಕೇಷನ್ ಸ್ಲಿಪ್ಪು ಕೂಡ ಬಂದುಬಿಡ್ತದೆ. ಆಯಿತು, ಯಾವಾಗ ಎಟ್ ಎ ಟೈಮ್ ಕಂಬೈಂಡ್ ಆಗಿ KCT ಮತ್ತು ನೀಟ್ ಎರಡೂ ಕೂಡ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತದೆ. ನೀವು ಇದೇ ಮಂತು 25 ಮೇಲ್ಗಡೆ ಏನಪ್ಪ ಅಂದರೆ ಡೇಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಆರಾಮ್ಸಾಗಿ. ಈ ಮಂತು 25 ಅದು 30 ಇಷ್ಟರಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು KCT ಕೌನ್ಸಿಲಿಂಗ್ ಅಂತಂದರೆ ಫಸ್ಟ್ ರೌಂಡ್ ಒಂದು ಶೆಡ್ಯೂಲ್ ಅನ್ನೋದು KE ಕಡೆಯಿಂದ ಬಿಡೋ ಸಾಧ್ಯತೆ ಜಾಸ್ತಿ ಅದ. ಇವಾಗ ಸದ್ಯಕ್ಕೆ ಕೇದವ್ರಿಗೆ ಒಂದು ರಿಕ್ವೆಸ್ಟು, ಅಲ್ಲಿವರೆಗೂ ಸ್ವಲ್ಪ ಆದಷ್ಟು ಬೇಗ ಎಲ್ಲನೂ ಕೂಡ ಡಿಪಾರ್ಟ್ಮೆಂಟ್ ಕಡೆಯಿಂದ ಇನ್ನೂ ಕೂಡ ಅಪ್ಪಿತಪ್ಪಿ ಯಾವುದಾದ್ರೂ ಒಂದು ಡಿಪಾರ್ಟ್ಮೆಂಟ್ ಉಳಿದಿದ್ರೆ ಸೀಟ್ ಮ್ಯಾಟ್ರಿಕ್ಸ್ ತೊಗೊಳ್ಳಿ, ಬೇಗನೆ ಹುಡುಗರಿಗೆ ಹೆಲ್ಪ್ ಆಗುತ್ತೆ. ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಎಷ್ಟು ಸೀಟ್ ಇದೆ ಅಂತಂದ್ರೂ ಕೂಡ ಗೊತ್ತಾಗ್ತದೆ. ಆ್ಯಂಡ್ ನೀಟ್ ರಿಸಲ್ಟ್ ಕೊಟ್ಟೋಸ್ಕರ ವೇಟ್ ಮಾಡ್ತಿದ್ದಾರೆ, ನಿಮ್ಗೆ ಕೂಡ ಗೊತ್ತು. ಬಟ್ ಅದನ್ನು ಆದ ತಕ್ಷಣ ಕೂಡ ಒಂದು ಕ್ಲಾರಿಫಿಕೇಷನ್ ಕೊಟ್ಬಿಡಿ, ವೆರಿಫಿಕೇಷನ್ ಸ್ಲಿಪ್ಪು ಕೂಡ ಬಿಡ್ತೀನಿ ಅಂತ ಯಾವಾಗ ಅಂತಂದು. ಓಕೆ ಸರಿ, ಇವಾಗ ಏನಿಲ್ಲ, ಹುಡುಗರು ಯಾರೆಲ್ಲ ಈಗಲೂ ಕೂಡ ವಿಡಿಯೋ ನೋಡ್ತಿತ್ತಂದರೆ ನಮ್ಮದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಯಾಕಂದರೆ ಮುಂದೆ ಬರುವಂಥ ಎಲ್ಲನೂ ಕೂಡ ಕೌನ್ಸಿಲಿಂಗ್ ಡೇಸ್ ಫ್ರೀಯಾಗಿ ಹೇಳ್ತೀನಿ. ನಾವು ಯಾವುದೇ ರೀತಿಗೆ ಪೇಡ್ ಇರಲ್ಲ, ಆರಾಮ್ಸಿಗೆ ನಿಮಗೆ ಗ್ರೂಪಲ್ಲಿದ್ದರೆ ಸಾಕು. ಪ್ರತಿಯೊಂದು ಅಪ್ಡೇಟು ಕೂಡ ಒಂದೊಂದು ಟೈಮ್ ನಿಮಗೆ ಇವಾಗಂತೂ ಸದ್ಯಕ್ಕಂತೂ ಯೂಟ್ಯೂಬ್ ವಿಡಿಯೋಸ್ ಅಷ್ಟೇ ಶೇರ್ ಮಾಡ್ತಿದ್ದೆ ಗ್ರೂಪಲ್ಲಿ. ಬಟ್ ಮುಂದೆ ನಿಮ್ಗೆ ಏನಪ್ಪ ಅಂದರೆ KCT ಕೌನ್ಸಿಲಿಂಗ್ ಸ್ಟಾರ್ಟ್ ಆದ ತಕ್ಷಣ ನಿಮಗೆಲ್ಲನೂ ಕೂಡ ವಾಯ್ಸ್ ಮೆಸೇಜ್ ಆಯಿತು ಅಥವಾ ಟೈಪ್ ಮಾಡಿ ಮೆಸೇಜ್ ಆಯಿತು, ನಿಮಗೆಲ್ಲನೂ ಕೂಡ ಒಂದು ಕೂಡ ಕ್ಲಾರಿಟಿ ಅಂದರೆ ಡೌಟ್ಸ್ ಇರಲಾರಂಗೆ ನಿಮ್ಗೆಲ್ಲರೂ ಕೂಡ ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ. ಓಕೆ, ಅವಾಗ ಲೈವ್ ಕೂಡ ಬರ್ತಿದ್ದೀನಿ. ನಾನು ಯಾವಾಗ ಲೈವ್ ಬರ್ತೀನಿ ಅಂತ ಗೊತ್ತಿರಲ್ಲ ಎಷ್ಟು ಜನಕ್ಕೆ. ಸೊ ಹಂಗಾಗಿ ಗ್ರೂಪಲ್ಲಿ ತಂದರೆ ನಾನು ಸೆಂಡ್ ಮಾಡಿರ್ತೀನಿ, ಆರಾಮ್ಸಿಗೆ ಲೈವ್ ಜಾಯ್ನ್ ಆಗ್ಬೋದು. ನಿಮ್ಮ ಡೌಟ್ಸ್ ಏನಿದ್ರು ಕೂಡ ಕ್ಲಿಯರ್ ಮಾಡ್ಕೋಬೋದು. ಸರಿನಾ? ಸರಿ, ಏನಾದರೂ ನಿಮ್ಮ ಡೌಟ್ಸ್ ಇತ್ತಂತಾರೆ ಕಮೆಂಟ್ ಸೆಕ್ಷನ್ ಹಾಕಿ ರಿಪ್ಲೈ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಹಲೋ ಚಾನಲ್ ನೋಡ್ತಾರೆ, ಟೇಕ್ ಕೇರ್, ಬಾಯ್.